ಶ್ರೀಧರ ಶಬ್ದದ ಅರ್ಥವನ್ನು ಈಗ ನೋಡೋಣ. ಶ್ರೀಧರ ಅಂದ್ರೆ ಲಕ್ಷ್ಮಿಯನ್ನು ಧರಿಸಿದವನು, ಎದೆಯಲ್ಲಿ ಧರಿಸಿದವನು, ತೊಡೆ ಮೇಲೆ ಧರಿಸಿದವನು, ಇವೆಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂದದ 17ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಶಂಸಂತಹ ವೈಷ್ಣವೀಂ ಶ್ರೀಯಂ, ಭಗವಂತನ ಆ ಶ್ರೀಯನ್ನು ಪ್ರಶಂಸೆ ಮಾಡ್ತಾ ಮುನಿಗಳೆಲ್ಲ ಹೋದ್ರು ಅಂತಿದೆ. ಭಗವಂತನ ಶ್ರೀ ಅಂದ್ರೆ ಭಗವಂತನ ಸೌಂದರ್ಯ ಅಂತ ಒಂದು ಅರ್ಥ, ಭಗವಂತನ ಲಕ್ಷ್ಮಿ ಅಂತನೂ ಅರ್ಥ. ಆ ಪ್ರಸಂಗದಲ್ಲಿ ಭಗವಂತನ ಸೌಂದರ್ಯ ರೂಪಶ್ರೀ ಅಂತ ಅದೇ ಅರ್ಥ. ಸ್ವರೂಪಶ್ರೀ ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ. ಭಗವಂತನ ಶ್ರೀ ಅಂದ್ರೆ ಒಂದು ಆತನ ಸ್ವರೂಪ ಸೌಂದರ್ಯ, ಅದಕ್ಕೇನೆ ಶ್ರೀ ಅಂತಾರೆ. ಅವನ ಪತ್ನಿಯಾದಂತಹ ಲಕ್ಷ್ಮೀದೇವಿಗೂ ಕೂಡ ಶ್ರೀ ಎಂಬ ಶಬ್ದದ ವಾಚ್ಯತ್ವ ಇದೆ. ಹೀಗೆ ಭಗವಂತನ ಶ್ರೀ ಎರಡು ರೀತಿಯಾಗಿದೆ. ಇದಲ್ಲದೆ ಸಾಕ್ಷಾತ್ ಶ್ರೀಸ್ತು ಹರೇಹ ರೂಪಂ ಇಂದಿರಾತು ತದಾಶ್ರಯಾತ್ ಎಂಬುದಾಗಿ 3ನೇ ಸ್ಕಂದದ ಭಾಗವತದ 3ನೇ ಸ್ಕಂದದ 39ನೇ ಅಧ್ಯಾಯದ 29ನೇ ಶ್ಲೋಕ ಕೂಡ ವರ್ಣನೆ ಮಾಡ್ತದೆ. ಸಾಕ್ಷಾತ್ ಶ್ರೀಸ್ತು ಹರೇಹ ರೂಪಂ ಇಂದಿರಾತು ತದಾಶ್ರಯಾತ್, ಇದು ಕೂಡ ಭಾಗವತ ತಂತ್ರದ ಒಂದು ಶ್ಲೋಕ. ಮೀನದ್ವಯ ಶ್ರೀಯಂ ಅಧಿಕ್ಷಿಪತ್ ಅಬ್ಜನೇತ್ರಂ ಅಂತ ಭಾಗವತದ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. 3ನೇ ಸ್ಕಂದದ 29ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ. ಅಲ್ಲೊಂದು ಭಾಗವತ ತಂತ್ರದ ಶ್ಲೋಕ. ಇವೆರಡೂ ಭಾಗವತ ತಾತ್ಪರ್ಯದ ಶ್ಲೋಕಗಳು ಅರ್ಥ ಒಂದನ್ನೇ ಹೇಳ್ತವೆ, ಆದ್ರೆ ಬೇರೆ ಬೇರೆ ಉಲ್ಲೇಖಗಳಷ್ಟೇ. ಸಾಕ್ಷಾತ್ ಶ್ರೀಸ್ತು ಹರೇಹ ರೂಪಂ, ಸಾಕ್ಷಾತ್ ಶ್ರೀ ಅಂದ್ರೆ ಅದು ಭಗವಂತನ ರೂಪವೇ. ಇಂದಿರಾ ಆವ ಭಗವಂತನನ್ನ, ಲಕ್ಷ್ಮೀದೇವಿ ಭಗವಂತನನ್ನ ಆಶ್ರಯಿಸಿಕೊಂಡಿರುವುದರಿಂದ ಶ್ರೀ ಅಂತ ಕರೆಸ್ಕೊಂಡಿದ್ದಾಳೆ. ಶ್ರಯತೆ ಇತಿ ಶ್ರೀಹಿ. ಹೀಗೆ ಇವೆರಡೂ ಕೂಡ ಶ್ರೀ ಎನ್ನುವ ಶಬ್ದದ ವಿವರಣೆಗಳಾಗಿವೆ. ಆದ್ದರಿಂದ ನಾವು ಶ್ರೀ ನರಸಿಂಹ ಇತ್ಯಾದಿ ಶಬ್ದಗಳನ್ನ ಹೇಳುವಾಗ ಶ್ರೀ ನರಸಿಂಹ ಅನ್ನೋ ಶಬ್ದದಿಂದಲೇ ಲಕ್ಷ್ಮೀ ಸಮೇತನಾದ ನರಸಿಂಹ ಅಂತ ಒಂದರ್ಥ. ಅಥವಾ ಸ್ವರೂಪದ ಕಾಂತಿಯಿಂದ, ಅದ್ಭುತವಾದಂತಹ ಕಾಂತಿಯಿಂದ ಕೂಡಿದ ನರಸಿಂಹ, ಶ್ರೀಮತ್ ಕಂಠೀರವಾಸ್ಯ ಇತ್ಯಾದಿ ಎಲ್ಲಾ ಪ್ರಸಂಗಗಳಲ್ಲೂ ಕೂಡ ಲಕ್ಷ್ಮಿಯಿಂದ ಕೂಡಿದಂತಹ ಕಂಠೀರವಾಸ್ಯ ಅಂತ ಒಂದರ್ಥ. ಇನ್ನೊಂದು ಸ್ವರೂಪ ಶ್ರೀಯಿಂದ, ತನ್ನದೇ ಆದಂತಹ ಕೊಂಗೊಳಿಸುವ ಶ್ರೀಯಿಂದ ಕೂಡಿದಂತಹ ಕಂಠೀರವಾಸ್ಯ ಅಂತ ಅರ್ಥ ಕೊಡುವಂತಹ ಒಂದು ಶಬ್ದ ಇದು. ಅದರಲ್ಲಿ ಸ್ವರೂಪ ಶ್ರೀಸ್ ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಅನ್ನುವುದು ಮೂರ್ತಿ ಭೇದ ಅನ್ನುವ ಗ್ರಂಥದ ಉಲ್ಲೇಖ ಭಾಗವತ ತಾತ್ಪರ್ಯದಲ್ಲಿ. ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ಇಂದಿರಾತು ತದಾಶ್ರಯಾತ್ ಅನ್ನುವುದು ಭಾಗವತ ತಂತ್ರದ ಉಲ್ಲೇಖ. ಈ ಕಾರಣದಿಂದಲೇ ನಾವು ಶ್ರೀ ಅನ್ನೋ ಶಬ್ದವನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ನೋಡಬಹುದಾಗಿದೆ. ಶ್ರೀದೇವಿ ವೇಣುಮಾವಿಷ್ಯ ರೇಮೇ ಕೃಷ್ಣ ಮುಖಾಂಬುಜೆ ತಪೌಚ ತದ್ಗತಂ ಗೀತಂ ಸುರಾ ಇತರ ಭಾಂಡಗಾಹ ಅಂತ ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದದ 19ನೇ ಅಧ್ಯಾಯದ 7ನೇ ಶ್ಲೋಕ ಒಂದು ಹೇಳ್ತದೆ. ಭಗವಂತನ ಆ ತುಟಿಗಳಲ್ಲಿ ಏನೊಂದು ಕೊಳಲಿದೆಯಲ್ಲ, ಆ ಕೊಳಲಿನಲ್ಲಿ ಲಕ್ಷ್ಮೀದೇವಿಯೇ ಇದ್ದಾಳೆ. ಅಥವಾ ಆ ಲಕ್ಷ್ಮೀದೇವಿಯ ಕೊಳಲಿನ ರೂಪವನ್ನು ತಾಳಿ ಆ ಕೃಷ್ಣನ ಮುಖಕಮಲದಲ್ಲಿ ವಿಹರಿಸ್ತಾ ಇದ್ದಾಳೆ. ಮತ್ತೆ ಆತ ಏನು ವೇಣುನಾದವನ್ನು ಮಾಡ್ತಾ ಇದ್ದಾನೆ, ಆ ವೇಣುನಾದದ ರಸವನ್ನ, ಆ ವೇಣುನಾದದ ತತ್ವಾರ್ಥಗರ್ಭಿತವಾದ ರಸ ಅದು ಕೇವಲ ಒಂದು ಸಂಗೀತ ಅಲ್ಲ. ಅಂತ ಆ ಸಂಗೀತದ ತತ್ವವನ್ನ ಅವಳೇ ಪಾನ ಮಾಡ್ತಾ ಇದ್ದಾಳೆ. ದೇವತೆಗಳು ಸುತ್ತಮುತ್ತಲಿನ ಇತರ ಅನೇಕ ವಸ್ತುಗಳ ರೂಪದಲ್ಲಿದ್ದಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಆದ್ರಿಂದ ಕೊಳಲಿನಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಕೊಳಲಿನಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಥವಾ ಕೊಳಲೇ ಅವಳಾಗಿದ್ದಾಳೆ. ಆದ್ರಿಂದ ಶ್ರೀಧರ ಅಂದ್ರೆ ಕೊಳಲಿನ ರೂಪದ ಲಕ್ಷ್ಮೀದೇವಿಯನ್ನ ತನ್ನ ತುಟಿಗಳಲ್ಲಿ ಧರಿಸಿ ಆ ವೇಣುನಾದ ಮಾಡ್ತಾ ಇರುವವನು ಅಂತ ಒಂದು ಅರ್ಥವನ್ನು ಕೂಡ ನಾವು ತಿಳಿದುಕೊಳ್ಳಬಹುದಾಗಿದೆ. ಇಲ್ಲಿಗೆ ಆ ಶ್ರೀಧರ ಅನ್ನುವ ಶಬ್ದದ ಅರ್ಥಗಳನ್ನು ವಿವರಿಸುವ ಆ ಶ್ಲೋಕಗಳ ಒಂದು ಮಂಥನ ಚಿಂತನ ಅದು ಮುಕ್ತಾಯ ಕಂಡಿದೆ.